ನಮಸ್ಕಾರ ವೀಕ್ಷಕರೇ, ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಎಡಭಾಗದ ಗ್ರಾಮವಾದ ಉಲಿಕುರ ಗ್ರಾಮದ ಬಳಿಕ ಬರುವಂತಹ ಹೆಬ್ಬಲಕುಪ್ಪೆ ಗ್ರಾಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಾಗೂ ಕಪಿಲೇಶ್ವರನ ಅಭಿಷೇಕ ಪೂಜೆ ಪುನಸ್ಕಾರದ ಬಗ್ಗೆಯೂ ಸಹ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಕಪಿಲೇಶ್ವರನಿಗೆ ಕಪಿಲಾ ತೀರ್ಥದಿಂದ ಅಭಿಷೇಕ ಮಾಡಿದ ಬಳಿಕ ಕಪಿಲಾ ತೀರದಲ್ಲಿರುವಂತಹ ನೈದಿಲೆಗಳಿಂದ ಶಿವನಿಗೆ ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಯಾತ್ರೆ ಮುಂದುವರಿಯುತ್ತದೆ. ಪುರಾಣಗಳಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ಶಿವನನ್ನು ನದಿಗಳ ದೇವರೆಂದು ಪರಿಗಣಿಸಲಾಗುತ್ತದೆ. ನದಿಗಳ ದೇವನಾದ ಕಪಿಲೇಶ್ವರನಿಗೆ ಕಪಿಲೆಯಲ್ಲಿ ಅರಳಿದಂತಹ ನೈದಿಲೆಗಳಿಂದ ವಿಶೇಷ ಪೂಜೆ ಮಾಡಿದ ಬಳಿಕ ಇದೇ ಕಪಿಲಾ ನದಿಯ ತೀರದಲ್ಲಿರುವಂತಹ ಮಹದೇಶ್ವರ ದೇವಾಲಯದ ದರ್ಶನ ಮಾಡೋಣ ಬನ್ನಿ. ಈ ಒಂದು ದೇವಾಲಯವು ಕಾಲು ಭಾಗದಷ್ಟು ನೀರಿನಿಂದ ಆವೃತವಾಗಿದ್ದು ಗೋಪುರಗಳು ಮಾತ್ರ ಕಾಣಸಿಗುತ್ತವೆ. ಈ ಒಂದು ದೇವಾಲಯದಲ್ಲಿ ಮಹದೇಶ್ವರನನ್ನು ರಂಗಮಹದೇಶ್ವರನೆಂದು ಕರೆಯಲಾಗುತ್ತದೆ. ಈ ಹೆಬ್ಬಲಗುಪ್ಪೆ ಗ್ರಾಮದಲ್ಲಿ ಕಪಿಲಾ ನದಿಯ ಸಮೀಪದಲ್ಲಿ ಮತ್ತೊಂದು ಶಿವ ದೇವಾಲಯವನ್ನ ಕಾಣಬಹುದು. ಈ ಒಂದು ದೇವಾಲಯವನ್ನ ರಾಮೇಶ್ವರ ದೇವಾಲಯವೆಂದು ಕರೆಯಲಾಗುತ್ತದೆ. ಪುರಾತನ ದೇವಾಲಯವಾದ ಈ ರಾಮೇಶ್ವರ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಕೊಂಡೆ ಹಾಗೂ ಸತ್ತಿಗೆಯ ಉತ್ಸವಗಳು ಜರುಗುವುದು ವಿಶೇಷ. ಇನ್ನು ಚಾನ್ಸ್ ಆಗೋದು ಏನ್ ಚಾನ್ಸು? ಇಲ್ಲಿ ಫೋಟೋ ಹೊಡಿಸ್ಕೊಂಡವಳು ಗದ್ದಲ್ಲಿ ನಿಂತ್ಕೊಂಡು. ಯಾರು? ಈ ಗದ್ದೆವ ಇಷ್ಟದ ಅವ್ರಿಗೆ ಫೋಟೋ ತಗೊಳ್ಳೋದೆಲ್ಲ? ಫೋಟೋ ಗೀಟ ಎಲ್ಲ ಹೊಡಿಸೋದು, ಕುಡಿಯೋದು ಎಲ್ಲ ಉಂಟು. ಎಲ್ಲ ಉಂಟು. ಏನ್ ತಿಂದ್ರಿ ಎಲ್ಲರೂ ಬೆಳಿಗ್ಗೆ? ಎಲ್ಲ ಉಂಟು. ಇವತ್ತು ಬೇಕಾರ ಈ ಫೋಟೋ ಹೊಡಿಸ್ಕೊಂಡು ದುಡ್ಡು ತಕೊಂಡವಳು ಅವ್ಳ ಗದ್ಗ. ತಿಂಡಿ ಏನ್ ತಿಂದ್ರಿ ಎಲ್ಲರೂ ಬೆಳಿಗ್ಗೆ? ಏನಿಲ್ಲ ಕಣಪ್ಪ, ತಂಗ್ಲಿಟ್ಟು ತಂಗ್ಲಿಟ್ಟು ಅನ್ನ ಸಾರು. ಏನ್ ಸಾಂಬಾರ್ ತಿಂದ್ರಿ? ಸಾರು, ಬೇಳ ಸಾರು, ಉಳ್ಳಿ ಸಾರು, ಅನ್ನ. ಮಧ್ಯಾಹ್ನಕ್ಕೂ ಮಧ್ಯಾಹ್ನ ಅದೇ ತಕ ಬಂದ್ಬಿಡ್ತೀನಿ. ಓ, ಇಪ್ಪತ್ತಿ ಹಾಕೊಂಡು ಮಧ್ಯಾಹ್ನ ಊಟ ಮಾಡ್ತೀಯಲ್ಲ, ಕೊಡ್ಕಡೆ ಶುರು ಊಟ ಮಾಡ್ತೀವಿ ಅಲ್ಲಾಗ. ಬೆಳಗ್ಗೆನ ಕಸುರಿತೀವಿ, ಎಸ ಕರಿತೀವಿ, ದನ ಕಟ್ತೀವಿ. ಈಗ ಕುಯ್ಲು ಬಂದಿವಿ, 9 ಗಂಟೆ ಆಯ್ತು. ಹೊರಗೆ ಬಂದಿವಿ. ಎಲ್ಲ ಕೆಲ್ಸವ ಎಲ್ಲ ಜೊತೆಗೆ ಎಂಜಾಯ್ ಮಾಡ್ತಿದ್ರಲ್ಲ, ಕುಣ್ಕೊಂಡು ಆಡ್ಕೊಂಡು. ಎಲ್ಲ ಕುಡ್ಕೊಂಡು ಆಡ್ಕೊಂಡು ಮಾಡ್ತೀವಿ. ಡ್ಯಾನ್ಸ್ ಮಾಡ್ತೀರಾ? ಹಾಡು ಅಮ್ಮ, ಹಾಡು ಹೇಳಲ್ವಾ? ಹಾಡು ಹೇಳಕ್ ಬರ್ತು, ಹಾಡು ಹೇಳಕ್ ಬರಲ್ಲ.
ಅಯ್ಯೋ